ನೀವೇನೋ ಎಣ್ಣೆ ಬಾವಿಗಳನ್ನು ಅಲ್ಲಿಯ ನೀವು ಗ್ಯಾಸ್ಗಳನ್ನು ಅವ್ರ ಮೇಲೆ ದಾಳಿ ಮಾಡಿದರೆ ಅವ್ರು ನಮ್ಮ ಎಲ್ಲ ದೇಶಗಳ ಮೇಲೆ ದಾಳಿ ಮಾಡ್ತಾರೆ. ಆಗ ನಮಗೆ ಉಳಿಗಾಲಿಲ್ಲ. ಅವ್ರು ಯುದ್ಧ ನೋಡಿರಲಿಲ್ಲ ಅವರು. ಯಾಕಂದರೆ ಅಮೇರಿಕ ಮಾತಾಡೋದು ಕೇಳ್ಕೊಂಡು ಅವ್ರಿಗೆ ಹೇಳಿದ ಕೇಳ್ಕೊಂಡು ನಮ್ಮ ರಕ್ಷಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು. ಅದು ರಕ್ಷಣಾ ಡೋಮ್ ಇರ್ತದೆ, ಅದರೊಳಗೆ ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ, ನಾವು ಸುರಕ್ಷಿತ ಇದ್ದೀವಿ ಅಂತ ತಿಳ್ಕೊಂಡಿದ್ರು. ಆ ಭ್ರಮೆಗಳನ್ನ ಒಡೆದು ಹೋಗ್ಬಿಡ್ತು ಇರಾನ್. ಇಸ್ರೇಲ್ ಅದು ಭ್ರಮೆಯನ್ನು ಒಡೆದು ಹೋಗ್ಬಿಡ್ತು. ಇಸ್ರೇಲ್ನ ಅತ್ಯಂತ ನಾವು ಸುರಕ್ಷಿತ ತಿಳ್ಕೊಂಡಿದ್ದೇವೆ. ಇಸ್ರೇಲಿಗಳು ಇವತ್ತು ಅತ್ಯಂತ ಅಸುರಕ್ಷಿತವರು. ಅವ್ರ ಮೇಲೆ ಎಂತೆಂಥ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹಾಕಿರಪ್ಪ ಅಂದ್ರೆ ಇವತ್ತು ಅಲ್ಲಿ ಜನ ಇರಾನದು ನಡುವಂಥ ಪ್ರಸಂಗ ಬಂದುಬಿಟ್ಟಿದೆ. ಯುದ್ಧ ನಿಂತರ ಸಾಕಪ್ಪ ಅಂತ ಇಲ್ಲಿವರೆಗೆ ಇನ್ನೊಬ್ಬರು ಹಂಚ್ಕೊಂಡು ಬದುಕಿದ್ರು ಇಸ್ರೇಲಿಗಳು, ಅಮೇರಿಕಾದವರು. ಇವತ್ತು ಇನ್ನೊಬ್ಬರಿಗೆ ಅಂಜಿ ತಾವ ಸೀಸ್ ಫೈರ್ ಘೋಷಣೆ ಮಾಡ್ಕೊಳ್ಳೋಂಥದ್ದು. ಇವತ್ತು ದಿವಸ ಇರಾನ್ ಹೇಳ್ತಾರೆ ನಾವು ಘೋಷಣೆ ಮಾಡೋದಿಲ್ಲಪ್ಪ, ನಾವು ಹೇಳಿದಂಗೆ ಕೇಳಿಲ್ಲ ಘೋಷಣೆ. ಮೊದಲನೇದಾಗಿ ನೀವು ಇಲ್ಲದ ಅರಬ್ ದೇಶಗಳಿಗೆ ಹೋಗಲೇಬೇಕು. ಅಮೇರಿಕಾದವ್ರು ನಿಮ್ಮ $1 ಅವಶ್ಯಕತೆ ಇಲ್ಲ. ನಮ್ಮ ನಾಣ್ಯಗಳಲ್ಲಿ ನಾವು ಮಾಡ್ಕೊಳ್ತೀವಿ, ವ್ಯವಹಾರ ಮಾಡ್ಕೊಳ್ತೀವಿ. ನಮ್ಮ ರೂಪಾಯಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ನಾವು ಮಾಡ್ಕೊಳ್ತೀವಿ. ರೂಬಲ್ ಇರ್ಬೋದು, ಯುವಾನ್ ಇರ್ಬೋದು, ಎನ್ ಇರ್ಬೋದು, ಅದನ್ನು ನಾವು ಮಾಡ್ಕೊಳ್ತೀವಿ. ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋ ಡಾಮಿನೆನ್ಸನ್ನು ಮುರಿದ್ವಿ ಅಂತ ಇವತ್ತು ಘೋಷಣೆ ಮಾಡ್ಲಿಕ್ಕೆ. ಆದ್ರೆ ಅಮೇರಿಕ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಂಗೆ ಸೀಸ್ ಫೈರ್ ಮಾಡ್ಕೊಡೋದು. ಒಂದು 5 ದಿವಸ ಟೈಮ್ ತಾನೇ ತೊಗೊಂಡದ, ರೆಸ್ಟ್ ತೊಗೊಂಡದ. ಆದರೆ ಈ ಟೈಮ್ ನಾನು ನಿಲ್ತೇನೆ ಅಂತ ಹೇಳಿಲ್ಲ ಇರಾನ್. ಯಾಕಂದ್ರೆ ಯುರೋಪಿಯನ್ ಯೂನಿಯನ್ಗಳು ಸಹಿತ ಇವತ್ತು ಪ್ರೆಷರ್ ಮಾಡ್ತಾಯಿದ್ದಾವೆ. ಅರಬ್ ದೇಶದ ರಾಜರು ಗೊತ್ತಾಯ್ತು ಅವ್ರಿಗೆ ಅಮೇರಿಕಾದಲ್ಲಿ ಏನಿಲ್ಲ, ಗಾಂಧಿ ಇಲ್ಲ ಅಂತೇಳಿ. ಜೊತೆಗೆ ಅಮೇರಿಕೆಯ ಕಂಪ್ನಿಗಳನ್ನು, ಅಮೇರಿಕೆಯ ಅಲ್ಲಿಯ ನೌಕಾನೆಲೆಗಳನ್ನು ಮತ್ತಿನೆಲ್ಲರೂ ಬಸ್ ಮಾಡಿಬಿಡ್ತೀನಿ ಅಂತೇಳಿ ಭಸ್ಮಾಸುರು ನಂಗೆ ಇರಾನ್ ಎದ್ದು ನಿಂತು ಬಿಡ್ತೀವಿ. ಇವತ್ತು ಶವ ಓಡಾಡೋ ಪ್ರಸಂಗ ಬಂದು ಬಿಡ್ತೀವಿ ಅವನಿಗೆ. ನಾನಿಂತ ಏನು ಕೈ ಹಿಡ್ತಾನೆ ಅಂದ್ಕೊಂಡು ಹೆಂಗೆ ಓಡಾಡಿ ಶವ ಇದ್ದಂತವ ಒಣಗೆ ಅವ್ನ ತಲೆ ಅವ್ನು ಬತ್ತು ಆ ಮತ್ತು ಬೇರೆ ಅದು ಇಲ್ಲಿ